ನಿರ್ಮಾಣ ಆಗ್ತಾ ಇದೆ. ಇದು ಬರೀ ಒಂದು ಜನಾಂಗಕ್ಕೆ ಸೀಮಿತವಾಗಿರೋದಿಲ್ಲ. ಭವನ ನಿರ್ಮಾಣ ಆದರೆ ಇದ್ರ ಉಪಯೋಗ ಎಲ್ಲ ಜನಾಂಗದವರು ಪಡಿಬೋದು. ಈ ರಾಷ್ಟ್ರೀಯ ಹೆದ್ದಾರಿ ಏನಿದೆ ನಮ್ಮ ಮೂಡಲಬಾಗಿಲಿಂದ ಹಾದು ಹೋಗ್ತದೆ, ಎಲ್ರಿಗೂ ಗೊತ್ತಾಗ್ತದೆ. ಇಲ್ಲಿರ್ತಕ್ಕಂಥ ಒಂದು ಸ್ಥಳ ಮಹಿಮೆ ಎಲ್ರಿಗೂ ಅರಿವಾಗ್ತದೆ. ಇಂಥ ಒಂದು ಕೆಲಸವನ್ನು ನಮ್ಮ ತಾಲೂಕಿಗೆ ಮಾಡಿಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾದಂಥ ಸಮೃದ್ಧಿ ಮನ್ನ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸೋಣ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೋಡಿ ಆಗಿರ್ತಕ್ಕಂಥ ಶ್ರೀನಿವಾಸ್ ಅವರು ಇದ್ದಾರೆ, ನಮ್ಮ ಪ್ರಕಾಶ್ ಅಡವರು, ನಮ್ಮ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರಂತ ವೆಂಕಟರಮಣ್ಣವರು, ಗೊಲ್ಲರಿ ಜಗದೀಶು, ಜಡ್ಪಿ ಶ್ರೀನಿವಾಸು, ಲಕ್ಷ್ಮಣವರು, ಸೋಮಣ್ಣ, ನಮ್ಮ ಮುಂಚೋಡಪ್ಪನು, ನಮ್ಮ ಸಂಸಂದ್ರ ವಿಜಯ್ ಕುಮಾರ್ ಅವರು, ಗೊಲ್ಲಳ್ಳಿ ವೆಂಕಟೇಶು, JK ಕೃಷ್ಣಪ್ಪನವರು, ನಮ್ಮ ಕಾರ್ ಶ್ರೀನಿವಾಸು, ನಮ್ಮ ನಾಗಮಂಗ ಶಂಕರಣ್ಣವರು, ಡೆಕ್ಕನ್ ಸಿಂಗಣ್ಣ, ಗೇಟ್ ಮ್ಯಾನ್ಸನ್, ಎಲ್ಲ ಮುಖಂಡರು ಮತ್ತು ಮಾಧ್ಯಮದ ಮಿತ್ರರೇ, ಏನೋ ಒಂದು ಎಲ್ಲರೂ ಹೇಳ್ತಾ ಇದ್ರು, ಇವತ್ತು ಆಲಂಗೂರು ಸಿನಣ್ಣವರ ಅವಧಿನಲ್ಲಿ ಇಷ್ಟೆಲ್ಲ ಕೆಲಸಗಳಾಗಿತ್ತು, ಅದಾದಮೇಲೆ ಇವಾಗ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು, ಅವತ್ತು ಏನು ಅಂಬೇಡ್ಕರ್ ಸ್ಟ್ಯಾಚ್ಯೂನ ನಿರ್ಮಾಣ ಮಾಡಬೇಕಾಗಿದ್ರೆ ಅವ್ರು ಎಷ್ಟೊಂದು ಶ್ರಮ ಹಾಕಿದ್ರು, ಒಂದು ಟೀಮ್ನೇ ಕಳಿಸಿದ್ರು. ಎಲ್ಲರ ನಮ್ಮ ವೆಂಕಟರಮಣ್ಣವರ ನೇತೃತ್ವದಲ್ಲಿ ಎಲ್ಲ ಒಂದು ಟೀಮ್ನ ಕಳಿಸಿ ಕಂಚಿನ ಪ್ರತಿಮೆನೆ ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಆಯ್ತೇನೋ ಅಂತೇಳಿ ಕೂಡ ಅನ್ಬೋದು. ಅಂಥ ಒಂದು ಪ್ರತಿಮೆನ ನಿರ್ಮಾಣ ಮಾಡಿಕೊಟ್ರು. ಇವತ್ತು ಅವತ್ತಿಂದ ಬಿಸಿಲು ಗಾಳಿಗೆ ಇನ್ನೂ ಅದಕ್ಕೆ ಅವಕಾಶ ಆಗಿಲ್ಲ. ಇವತ್ತು ನಾವು ಹೇಳ್ತಾ ಇದ್ವಿ, ನಮ್ಮ ಏನು ಒಂದು ಅವಕಾಶ 15 ವರ್ಷಗಳಾದಮೇಲೆ ನಮ್ಮ ಸಮೃದ್ಧಿ ಮನ್ನ ಸರ್ ಬಂದಮೇಲೆ ಆಲಂಗೂರು ಸಿನ್ನಣ್ಣವ್ರು ಯಾವ ರೀತಿ ಒಂದು ಹೆಸರನ್ನ ತಗೊಂಡಿದ್ದಾರೆ, ಆ ರೀತಿ ತಗೊಳ್ಳೋಕ್ಕೆ ಪ್ರಯತ್ನ ಪಟ್ಟು ಅವರ ಹಾದಿನಲ್ಲಿ ತಾವು ನಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ವಿ. ಇವತ್ತು ಅದೇ ರೀತಿಯಲ್ಲಿ ಇವತ್ತೇನು ಅವರು ಸಹ ಏನು ಆಲಂಗೂರು ಸಿನ್ನಣ್ಣವ್ರು ಎಲ್ಲ ಸಮುದಾಯಗಳಿಗೂ ಒಂದು ಭವನ ನಿರ್ಮಾಣ ಮಾಡಿಕೊಟ್ರು. ಅಂಬೇಡ್ಕರ್ ಭವನ ಚಿಕ್ಕದಾಗಾಯ್ತು, ಅವತ್ತು ದೊಡ್ಡದಾಗೆ ಮಾಡ್ಬೇಕಂತಾದ್ರೂ ಅದು ಚಿಕ್ಕದಾಗಾಯ್ತು. ಎಲ್ಲ ಜನಾಂಗದವ್ರಿಗೂ ಇವತ್ತು ಸುಮಾರು ಜನಾಂಗಗಳಿಗೆ ಅವರು ಸಮುದಾಯ ಭವನಗಳು ನಿರ್ಮಾಣ ಮಾಡಿಕೊಟ್ರು. ಹಲವಾರು ಕಡೆ ಒಂದು ಕಲ್ಯಾಣ ಮಂಟಪಗಳನ್ನು ನಿರ್ಮಾಣ ಕೊಟ್ಟರು. ನಂಗ್ಲಿ ಆಗ್ಬೋದು, ಇವತ್ತು ನಮ್ಮ ಕಾಂತರ ಸರ್ಕಲ್ಲು ಹಲವಾರು ಜಾಗಗಳಲ್ಲಿ ಕಲ್ಯಾಣ ಮಂಟಪಗಳು ಮಾಡಿಕೊಟ್ರು. ಇವತ್ತು ನಮ್ಮ ಶಾಸಕರು ಸಹ ಅದೇ ರೀತಿ ಹೇಳ್ತಾ ಇದ್ದಾರೆ. ಇನ್ನೂ ಇರ್ತಕ್ಕಂಥ ಚಿಕ್ಕ ಒಂದು ಜನಾಂಗಗಳು ಕೂಡ ನಾವು ಆ ರೀತಿಯ ಒಂದು ಸೌಲಭ್ಯಗಳನ್ನ ಒದಗಿಸ್ಕೊಡ್ಬೇಕು ಅಂತ ಅವರಲ್ಲಿ ಒಂದು ಹುಮ್ಮಸ್ಸಿದೆ. ಆದರೆ ಅದಕ್ಕೆ ಹುಮ್ಮಸ್ಸಿಗೆ ತಕ್ಕಂಗೆ ಸರ್ಕಾರದಲ್ಲಿ ಸ್ಪಂದನೆ ಇಲ್ಲ. ಇವತ್ತು ತಾವೆಲ್ಲ ನೋಡ್ತಾ ಇದ್ರಿ ಏನಾಗ್ತಾ ಇದೆ ಅಭಿವೃದ್ಧಿ ಅಂತಕ್ಕಂಥ ತಮ್ಮೆಲ್ಲರಿಗೂ ಗೊತ್ತಿದೆ. ಆ ಒಂದು ನಿಟ್ಟಿನಲ್ಲಿ ಆದರೂ ಸಹ ಅವ್ರು ಇರ್ತಕ್ಕಂಥ ಛಲ ಬಿಡದೆ ಇವತ್ತೇನು ಈ ಒಂದು ಅಂಬೇಡ್ಕರ್ ಭವನ ನಿರ್ಮಾಣ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇದು ಏನು ನಾವೆಲ್ಲನೂ ದೊಡ್ಡ ಒಂದು ಮದುವೆಗಳಾಗಬೇಕಾದ್ರೆ ನಮ್ಮ ಮುಳ್ಬಾಗ್ಲಲ್ಲಿ ಯಾವುದೂ ಜೋಲ್ಟ್ರಲ್ಲಿ ಸಿಗೋದಿಲ್ಲ, ಎಲ್ಲ ನಾವು ಕೋಲಾರ್ಗೆ ಹೋಗ್ತಾ ಇದ್ವಿ. ಅದ್ರ ಬದಲಿಗೆ ಇವಾಗ ನಮ್ಗೆ ಇಲ್ಲೇನಾಗ್ತದೆ, ಒಳ್ಳೆ ಪಾರ್ಕಿಂಗ್ ಸಿಗ್ತದೆ. ಏನು ಒಂದು ಹೆಚ್ಚಿಗೆ ಜಾಗ ಸಿಗೋದ್ರಿಂದ ಭವನ ಒಳ್ಳೆ ರೀತಿಯಲ್ಲಿ ಆದಾಗ ಒಂದು ಒಳ್ಳೆ ಪಾರ್ಕಿಂಗ್ ಸಿಗ್ತದೆ, ಎಲ್ಲ ವ್ಯವಸ್ಥೆ ಇರುತ್ತೆ, ನಮ್ಮೆಲ್ಲ ರೀತಿಯಲ್ಲೂ ಅನುಕೂಲ ಆಗುತ್ತೆ. ಎಲ್ರಿಗೂ ಇದೊಂದು ಒಳ್ಳೆ ಕೆಲಸ ಆಗಿದೆ. ಇನ್ನೂ ಈ ರೀತಿಯ ಉತ್ತಮವಾಗಿರ್ತಕ್ಕಂಥ ಕೆಲಸಗಳು ಅವರೆಲ್ಲ ಮಾಡಲಿ, ಅವ್ರು ನಾವೆಲ್ಲ ಕೈ ಜೋಡಿಸೋಣ ಅಂತ ಹೇಳ್ಬಿಟ್ಟು ಹೇಳ್ತಾ, ಇವತ್ತೇನು ಅವರು ಒಂದು ಅಂಬೇಡ್ಕರ್ ಒಂದು ಇದನ್ನು ಹೊಸದಾಗಿ ಮೈಸೂರು ಮಹಾರಾಜರ ಒಂದು ವೃತ್ತದಲ್ಲಿ ಏನು ಇದೆ ಆ ಶೈಲಿನಲ್ಲಿ ನಿರ್ಮಾಣ ಮಾಡಬೇಕಂತ ಹೋಗಿದ್ದಾರೆ. ಭಾಳ ಒಂದು ಒಳ್ಳೆಯ ಕೆಲಸ. ನಮ್ಮ ಸೋಮಣ್ಣವ್ರು ಭಾಳ ಇದಾಗಿ ಭಾಳಷ್ಟು ಜನ ಒಳಗಡೆ ಬಂದಾಗ ಚಪ್ಪಲಿ ಬಿಡಬೇಕಂದ್ರೆ ಡ್ಯಾನ್ಸ್ ಮಾಡೋರು, ಏನೋ ಆ ಬಿಸಿಲಿಗೆ ಕಾಲು ಇಡೋದಕ್ಕೆ ಇದು ಮಾಡೋರು ಅಲ್ಲಿ ಮೆಟ್ಲತ್ತೋಕ್ ಮುಂಚೆ ಖಾಲಿ ಜಾಗದಲ್ಲಿ. ಇವತ್ತು ಇದನ್ನ ನೀವು ಆ ಶೈಲಿನಲ್ಲಿ ಬದಲಾವಣೆ ಆದಾಗ ಜನರು ಕೂಡ ಆ ಒಂದು ಸಂಕಷ್ಟ ತಪ್ಪುತ್ತೆ. ಎಲ್ಲರೂ ಪ್ರೀತಿಯಿಂದ ಬಂದು ಅಂಬೇಡ್ಕರ್ ಪಕ್ಕದಲ್ಲಿ ಒಂದು ಸ್ವಲ್ಪ ಹೊತ್ತು ಶಾಂತವಾಗಿ ನಿಂತ್ಕೊಂಡು ಒಂದು ಧ್ಯಾನ ಮಾಡೋದಕ್ಕೆ ಕೂಡ ಅವಕಾಶ ಇರುತ್ತೆ. ಅಂತ ಒಂದು ಕೆಲಸಕ್ಕೆ ಕೈ ಹಾಕಿದ್ದೀರಿ. ಬೇಗನೆ ಅದೆಲ್ಲ ನೆರವೇರಿ ನಿಮಗೂ ಒಂದು ಒಳ್ಳೆ ಕೀರ್ತಿ ಬರಲಿ, ತಾಲೂಕು ಒಳ್ಳೆ ಹೆಸರು ಬರಲಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಒದಿಸಿ ನಾನು ಮಾತು ಮುಗಿಸ್ತಾರೆ. ಜೈ ಹಿಂದ್, ಜೈ ಕನ್ನಡ.